ಬೆಳವಣಿಗೆಗಳ ಬಗ್ಗೆ ಪ್ರಶಾಂತ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಪ್ರಶಾಂತ್, ಈಗ ಬೆಳಗಿನಿಂದ ಬ್ರೇಕ್ಫಾಸ್ಟ್ ಸಭೆಯದ್ದೇ ಚರ್ಚೆ ಆಗ್ತಾ ಇದೆ. ಒಂದು ಹೇಳಿಕೆ ಕೊಟ್ಟರು ಛಲವಾದಿ, ಮನಸ್ಸುಗಳೇ ಬ್ರೇಕ್ ಆಗಿರೋವಾಗ ಈ ಬ್ರೇಕ್ಫಾಸ್ಟ್ ಸಭೆ ಏನ್ ಮದ್ದರಿಯುತ್ತೆ ಅಂತ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಈ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಮದ್ದರಿದಿದೆ ಬ್ರೇಕ್ಫಾಸ್ಟ್ ಸಭೆ ಮೂಲಕ ಅಲ್ವಾ? ನೋಡಿ, ಬ್ರೇಕ್ಫಾಸ್ಟ್ ಸಭೆ ಮೊದಲನೆಯ 1.0 ಏನು ಬ್ರೇಕ್ಫಾಸ್ಟ್ ನಡೆದಿತ್ತು, ಅದು ಹೈಕಮಾಂಡ್ ತುಂಬ ಮುತುವರ್ಜಿ ವಹಿಸಿ ಇಬ್ಬರು ನಾಯಕರಿಗೆ ಫೋನ್ ಮಾಡಿ ನೀವೊಂದು ಭೇಟಿಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಂತಕ್ಕಂಥದ್ದನ್ನು ಹೇಳಿತ್ತು. 2.0 ನನಗನ್ಸುತ್ತೆ ಅದು ಮೋರ್ ಆಫ್ ಎ ಕರ್ಟಸಿ. ಯಾಕಂದರೆ ಡಿ ಕೆ ಶಿವಕುಮಾರ್ಗೂ ಅನಿಸಿತ್ತು ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರಬೇಕು. ಯಾಕಂದರೆ ಕಳೆದ ಬಾರಿ ಅವರು ಆಹ್ವಾನಿಸಿದಾಗ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ಮನೆಗೆ ಬಾ ಅಂತ ಕರೆದಿದ್ದರು. ಈ ಬಾರಿ ಅದನ್ನು ಒಂದು ಕರ್ಟಸಿ, ರಿಟರ್ನ್ ಕರ್ಟಸಿ ಅಂತ ಕರಿಬಹುದು. ಡಿ ಕೆ ಶಿವಕುಮಾರ್ ಮನೆಗೆ ಮುಖ್ಯಮಂತ್ರಿಗಳು ಹೋಗಿ ಬ್ರೇಕ್ಫಾಸ್ಟನ್ನು ಮಾಡಿದ್ದಾರೆ, ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಅದಾದ ನಂತರ ವಿಧಾನಸೌಧದಲ್ಲಿ ಬೇಳೂರು ಗೋಪಾಲಕೃಷ್ಣಗೆ ಹೇಳಿರ್ತಕ್ಕಂಥ ಮಾತೇನಿದೆ ಅದು ಫಿಲಾಸಫಿಕಲ್ಲಾಗಿ ಹೇಳಿದ್ರ, ಮಾಧ್ಯಮಗಳಲ್ಲಿ ಇವೆ ಅಂತ ಗೊತ್ತಿದ್ದೂ ಕೂಡ ಅದನ್ನು ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ ಮಾಧ್ಯಮಗಳು ಎಲ್ಲೆಲ್ಲಿ ಆಡಿಯೋ ಕ್ಯಾಚ್ ಮಾಡ್ತವೆ ಅಂತಕ್ಕಂಥದ್ದು. ಅದು ಗೊತ್ತಿದ್ದೂ ಕೂಡ ಬೇಳೂರು ಗೋಪಾಲಕೃಷ್ಣಗೆ ಆ ಮಾತನ್ನು ಹೇಳಿದ್ರ, ಅಥವಾ ಒಂದು ರೀತಿಯಾಗಿ ತನ್ನನ್ನು ತಾನು ಮಾನಸಿಕವಾಗಿ ಪ್ರಿಪೇರ್ ಆಗಿದ್ದೀನಿ ಎಲ್ಲದಕ್ಕೂ ಅಂತಕ್ಕಂಥದ್ದನ್ನು ಹೇಳುವ ಬಗೆ ಇತ್ತ, ಅಥವಾ ತನ್ನ ಬೆಂಬಲಿಗರಿಗೆ ನೋಡಿ ನಾನು ಈ ರೀತಿಯ ತಯಾರಿಯಲ್ಲಿದ್ದೀನಿ, ನೀವೇನು ಮಾಡಬೇಕು ಅಂತಕ್ಕಂಥದ್ದು ನೀವು ಡಿಸೈಡ್ ಮಾಡಿ ಅನ್ನುವ ಕಾರಣಕ್ಕೋಸ್ಕರ ಹೇಳಿದ್ರ. ಯಾಕಂದರೆ ಸುಮ್ಮನೆ ಅಂತರೂ ಹೇಳಿರಲಿಕ್ಕಿಲ್ಲ. ಹೀಗಾಗಿ ಎರಡು ಬ್ರೇಕ್ಫಾಸ್ಟ್ಗಳು ಮತ್ತು ಇವತ್ತು ಮುಖ್ಯಮಂತ್ರಿಗಳ ಒಂದು ರೀತಿಯ ತತ್ವಜ್ಞಾನಿಯ ರೀತಿಯ ಮಾತನ್ನು ಏನಾಡಿದ್ದಾರೆ, ಏನಾಗುತ್ತೋ ಆಗಲಿ. ಒಬ್ಬ ನುರಿತ ರಾಜಕಾರಣಿಯ ಬಾಯಲ್ಲಿ ಈ ಥರದ ಹೇಳಿಕೆಗಳು ಬಂದಾಗ ಅದನ್ನು ಯಾವ ಥರ ತಗೋಬೇಕು ಅಂತ, ಅದರಲ್ಲೂ ಸಿದ್ದರಾಮಯ್ಯನವರು. ಯಾಕಂದರೆ ಈಗ 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಪೂರೈಸ್ತೀನಿ, ಮುಂದಿನ 2028ರ ಚುನಾವಣೆ ನನ್ನದೇ ನೇತೃತ್ವದಲ್ಲಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದವರು ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಹೇಳಿಕೆ ತನಕ ಬರ್ತಾರೆ ಅಂದರೆ ಏನಿರ್ಬೋದು? ಅಲ್ಲ ನೋಡಿ, ಆ 5 ವರ್ಷದ ಹೇಳಿಕೆಗಳು ಅದು ಒಂದು ರೀತಿಯ ತಿಕ್ಕಾಟದ ಸಂದರ್ಭದಲ್ಲಿ ನೀಡಿರ್ತಕ್ಕಂಥ ಹೇಳಿಕೆಗಳು. ಪ್ರಾಯಶಃ ಮೊನ್ನೆಯ ಬ್ರೇಕ್ಫಾಸ್ಟ್ನ ನಂತರ ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ಏನು ಬಯಸ್ತಾ ಇದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಮನೆಗೆ ಇವತ್ತು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನನಗನ್ಸುತ್ತೆ ಅವರ ಬಾಡಿ ಲ್ಯಾಂಗ್ವೇಜನ್ನು ಮೊದಲನೇ ಮತ್ತು ಎರಡನೇ ನೋಡಿದಾಗ ಸಿದ್ದರಾಮಯ್ಯನವರು ಒಂದು ರೀತಿ ಏನಂತಾರೆ, ಹಠ ಹಿಡಿದು ಕುಳಿತುಕೊಂಡು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಇದ್ದಂಗಿಲ್ಲ. ಪ್ರಾಯಶಃ ಬೇಳೂರು ಗೋಪಾಲಕೃಷ್ಣಗೆ ಆಡಿರ್ತಕ್ಕಂಥ ಮಾತು ಕೂಡ ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್. ಈ ರಾಜಕಾರಣಿಗಳಿಗೆ ಅಟ್ಯಾಚ್ಮೆಂಟ್ ಹೆಂಗಿರುತ್ತೋ ಡಿಟ್ಯಾಚ್ಮೆಂಟು ಕೂಡ ಇರುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಮಾತಿನಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಡಿಟ್ಯಾಚ್ಮೆಂಟ್ ಇಲ್ಲದೆ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಕಷ್ಟು ರಾಜಕೀಯದ ಏಳು ಬೀಳುಗಳನ್ನು ಕೂಡ ಕಂಡವರು ಸಿದ್ದರಾಮಯ್ಯನವರು. ಅವ್ರಿಗೂ ಕೂಡ ರೈಟಿಂಗ್ ಆನ್ ದ ವಾಲ್ ಚೆನ್ನಾಗಿ ಅರ್ಥ ಆಗಿದೆ ಅನಿಸುತ್ತೆ. ಕಳೆದ 1 ವಾರದ ಬೆಳವಣಿಗೆಗಳಲ್ಲಿ ಡಿ ಕೆ ಶಿವಕುಮಾರ್ ಹಿಡಿದಿರ್ತಕ್ಕಂಥ ಪಟ್ಟು, ಹೈಕಮಾಂಡ್ ನೀವು ಉಪಮುಖ್ಯಮಂತ್ರಿಗಳನ್ನು ಬ್ರೇಕ್ಫಾಸ್ಟ್ ಕರೀರಿ ಅಂತ ಹೇಳಿದಾಗಲೇ ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿದೆ ವಾಟ್ ಈಸ್ ರೈಟಿಂಗ್ ಆನ್ ದ ವಾಲ್ ಅಂತಕ್ಕಂಥದ್ದು. ಅಥವಾ ಇದೊಂದು ರಣತಂತ್ರವ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದರೆ ಈಗ ದೇವರಾಜ ಅರಸರ ದಾಖಲೆಯನ್ನು ಸರಿಗಟ್ಟಿದ ನಂತರ ಜಾತಿ ಗಣತಿಯ ಪ್ರಶ್ನೆ ಇದೆ, ಬಜೆಟ್ನ ಪ್ರಶ್ನೆ ಇದೆ. ಅಲ್ಲಿವರೆಗೆ ನಾನೇನು ಬಿಟ್ಕೊಡಲ್ಲ ಅಂತಕ್ಕಂಥದ್ದನ್ನು ಪಟ್ಟು ಹಿಡಿದು ಹೊರಗಡೆ ಮಾತ್ರ ಸಿದ್ದರಾಮಯ್ಯನವರು ಏನಾಗುತ್ತೋ ಆಗಲಿ ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಒಳಗಡೆ ಪಟ್ಟುಗಳನ್ನು ಹಿಡಿತಾರ. ನೀವು ಯಾವುದನ್ನೂ ಕೂಡ ಡಿನೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ್ಯಸ್ ಫಾರ್ ಆ್ಯಸ್ ಇವತ್ತಿನ ರಾಜಕಾರಣ ಆ್ಯಸ್ ಕನ್ಸರ್ನ್. ಯಾಕೆ ನನಗನ್ಸುತ್ತೆ ಮುಖ್ಯಮಂತ್ರಿಗಳಿಗೆ ಒಂದು ಸ್ಪಷ್ಟವಾಗಿ ಈ ಬ್ರೇಕ್ಫಾಸ್ಟ್ನ ನಂತರ ಡಿ ಕೆ ಶಿವಕುಮಾರ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣ ಅವಧಿಯವರೆಗೆ ಇರಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಒಪ್ಪಿಗೆ ಇಲ್ಲ, ನಾನು ಪಟ್ಟು ಹಿಡಿದಾದರೂ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಈ 2 ಬ್ರೇಕ್ಫಾಸ್ಟ್ ಸಭೆಗಳಿಂದ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಸಮಥಿಂಗ್ ಏನೋ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾತುಕತೆ ಹೈಕಮಾಂಡ್ ಜೊತೆ ಡಿ ಕೆ ಶಿವಕುಮಾರ್ದಾಗಿರಬೇಕು, ಅಥವಾ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಒಂದಿಷ್ಟು ಸೂಚನೆಗಳನ್ನು ನೀಡಿರಬೇಕು. ಅದರ್ವೈಸ್ ಡಿ ಕೆ ಶಿವಕುಮಾರರ ಒಂದು ರೀತಿಯಾಗಿರ್ತಕ್ಕಂಥ ಅತಿ ಉತ್ಸಾಹ ಕಳೆದ 2-3 ದಿನಗಳಲ್ಲಿ ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಗ್ಗೆ ಪೋಸ್ಟ್ಗಳನ್ನು ಹಾಕಿದ ನಂತರ ಇವತ್ತು ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿರ್ತಕ್ಕಂಥದ್ದು, ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆ ಆಡಿರ್ತಕ್ಕಂಥ ಮಾತುಗಳು ಎಲ್ಲೋ ಒಂದು ಕಡೆ ತೋರಿಸ್ತವೆ ಸಮಥಿಂಗ್ ಹೈಕಮಾಂಡ್ನ ನಿರ್ಣಯದ ಪ್ರಕ್ರಿಯೆ ಮುಖ್ಯಮಂತ್ರಿಗಳಿಗೂ ಕೂಡ ಅರಿವಾದಂತಿದೆ. ಓಕೆ ಪ್ರಶಾಂತ್. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.